ಚಿನ್ನ ಬೆಳ್ಳಿ ಲೋಹಗಳಲ್ಲಿ ನಿರಂತರ ಇಳಿಕೆ ಮುಂದುವರೆದು ಇವತ್ತು ಮಾರ್ಚ್ 25ರಂದು ಮತ್ತೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಹಳದಿ ಲೋಹದ ದರ ಹೇಗಿರುತ್ತೆ ಎಂಬ ಚಿಂತೆ ಗ್ರಾಹಕರಲ್ಲಿ ಹಾಗೂ ಹೂಡಿಕೆದಾರರಲ್ಲಿ ಕಾಡುತ್ತಿದೆ. ಇರಾನ್ ಯುಎಸ್ ಯುದ್ಧವು ಚಿನ್ನದ ಬೆಲೆಯ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತಿದೆ. ಇರಾನ್ ಸಂಘರ್ಷವು 4ನೇ ವಾರಕ್ಕೆ ಕಾಲಿಟ್ಟಿದ್ದು, ಯುದ್ಧ ಆರಂಭವಾದಾಗಿನಿಂದ ಚಿನ್ನವು 15% ಕುಸಿತ ಕಂಡಿದೆ. ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲಿ ಚಿನ್ನದ ದರ ಯಾವ ರೀತಿ ಇರುತ್ತೆ ಎಂಬ ಮುನ್ಸೂಚನೆ ಇಲ್ಲಿದೆ. ಚಿನ್ನದ ಬೆಲೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾದ ವೇಗದಷ್ಟೇ ನಿರಂತರವಾಗಿ ಕಡಿಮೆ ಆಗುತ್ತಿದೆ. ಈ ಬೆಳವಣಿಗೆ ಹೂಡಿಕೆದಾರರ ನಷ್ಟಕ್ಕೆ ಕಾರಣವಾಗಿದೆ. ಕಳೆದ ಜನವರಿಯಲ್ಲಿ ದಾಖಲೆಯ ಗರಿಷ್ಠ ಮಟ್ಟಕ್ಕಿಂತ 22% ಕುಸಿತ ಕಂಡಿದೆ. ಪ್ರತಿ ಬಾರಿಯೂ ಹಣದುಬ್ಬರದ ಸಂದರ್ಭದಲ್ಲಿ ಬಂಗಾರವನ್ನು ಲಾಭದ ರಕ್ಷಣೆಯ ದೃಷ್ಟಿಯಿಂದ ಖರೀದಿಸಲಾಗುತ್ತಿತ್ತು. ಅದರ ಮೇಲೆ ಹೂಡಿಕೆ ಹರಿದು ಬರುತ್ತೆ. ಸದ್ಯ ಯುದ್ಧದ ಕಾರಣದಿಂದ ಇಂಧನ ಬೆಲೆ ಏರಿಕೆ ಆಗ್ತಿದ್ದು, ಅದರ ಬಡ್ಡಿ ದರವೂ ಹೆಚ್ಚಾಗಿಯೇ ಇರುತ್ತೆ. ಇರಾನ್ ಮೇಲಿನ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಯುದ್ಧವು ಹಣದುಬ್ಬರದ ಭಯ ಹೆಚ್ಚಿಸಿದೆ. ಇಂಧನದ ಬಡ್ಡಿ ದರ ಕಡಿತದ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ. ಇಂತಹ ಜಾಗತಿಕ ಬೆಳವಣಿಗೆಗಳ ಮೇಲೆ ಚಿನ್ನದ ಬೆಲೆ ಏರಿಳಿತವಾಗ್ತಿದೆ. ಈ ಬೆಳವಣಿಗೆ ಮುಂದಿನ ಅಲ್ಪಾವಧಿವರೆಗೆ ಹೀಗೆ ಮುಂದುವರಿಯುತ್ತದೆ ಎಂದು ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಏಪ್ರಿಲ್ ಚಿನ್ನದ ಬೆಲೆ ಮುನ್ಸೂಚನೆ. ಬಂಗಾರದ ಬೆಲೆಯ ವಾತಾವರಣ ಸದಾ ಉತ್ತಮವಾಗಿರಬೇಕು. ಆದರೆ ಮೊದಲು ಹೆಚ್ಚಿನ ಲಾಭ ಗಳಿಕೆ, ನಂತರ ದಿವಾಳಿತನವೂ ಕಂಡು ಬರ್ತಿದೆ ಎಂದು ವಿಶ್ವ ಚಿನ್ನದ ಮಂಡಳಿಯ ಹಿರಿಯ ಮಾರುಕಟ್ಟೆ ತಂತ್ರಜ್ಞ ಜಾನ್ ರೀಡ್ ಹೇಳಿದರು. 2025ರ ವಹಿವಾಟುಗಳು ಮುಕ್ತವಾಗಿದ್ದು, 2026ರ 3 ತಿಂಗಳು ಕಳೆದಿದ್ದೇವೆ. ಇನ್ನಷ್ಟು ಚಿನ್ನ ವಹಿವಾಟು ಕಾಣಲಿದ್ದೇವೆ. ಹೀಗಾಗಿ ದರದ ಮೇಲೆ ಹೆಚ್ಚಿನ ನಿರೀಕ್ಷೆ, ಆತಂಕಗಳು ಇಂದಿನ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿವೆ ಎಂದಿದ್ದಾರೆ. ಯುದ್ಧ ಆರಂಭದ ಬಳಿಕ ಬಂಗಾರದ ಒಂದು ದಿನದ ಜಿಗಿತ ಮತ್ತು ಕುಸಿತಗಳು ಗ್ರಾಹಕರು, ಹೂಡಿಕೆದಾರರಿಗೆ ತೀವ್ರ ಆಘಾತ ಉಂಟು ಮಾಡುತ್ತಿವೆ. ಫೆಬ್ರವರಿ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲೂ ಸಹಿತ ಚಿನ್ನದ ಬೆಲೆಗಳು ಏರಿಕೆಯಾಗಿದ್ದು, ಹಣದುಬ್ಬರ ಉಂಟಾಗುತ್ತಿದ್ದಂತೆ ಮತ್ತೆ ಕುಸಿದವು. 2022ರ ನವೆಂಬರ್ ತಿಂಗಳಲ್ಲಿ ಪ್ರತಿ ಚಿನ್ನಕ್ಕೆ ದರವು $1,650 ಇತ್ತು. 2026ರ ಜನವರಿಯಲ್ಲಿ ದಾಖಲೆಯ $5,595 ತಲುಪಿದೆ. ಇಂತಹ ಗಣನೀಯ ಏರಿಕೆಗೆ ವಿವಿಧ ದೇಶಗಳ ಕೇಂದ್ರ ಬ್ಯಾಂಕುಗಳು ಮತ್ತು ಸಾಂಸ್ಥಿಕ ಹೂಡಿಕೆದಾರರಿಂದ ಬಂದ ಹೆಚ್ಚಿನ ಬೇಡಿಕೆಯೇ ಕಾರಣವಾಯಿತು. ಈ ದಾಖಲೆಯ ಏರಿಕೆಯಿಂದ ಚಿಲ್ಲರೆ ಮಾರುಕಟ್ಟೆ ಮೇಲೆ ಒಂದಷ್ಟು ಪರಿಣಾಮ ಬೀರ್ತು. ಗರಿಷ್ಠ ಏರಿಕೆ ನಿರೀಕ್ಷೆ ಇದೆಯೇ? ವಿಶ್ವದ ಪ್ರಮುಖ ಚಿನ್ನದ ಖರೀದಿದಾರ ಚೀನಾದಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ ಕಳೆದ 1 ವರ್ಷದಲ್ಲಿ ದರ ಅತಿ ಹೆಚ್ಚು ಕುಸಿದಿದೆ. ಮೊನ್ನೆ ಸೋಮವಾರ ಮುಂಜಾನೆ ಚಿನ್ನದ ಬೆಲೆ ಕನಿಷ್ಠ 4,098ಕ್ಕೆ ಇಳಿಕೆಯಾಗಿದೆ. ಇದು ಕಳೆದ 4 ತಿಂಗಳಲ್ಲಿ ಅತ್ಯಧಿಕ ಇಳಿಕೆ ಎನ್ನಲಾಗಿದೆ. ಯುದ್ಧ ಸದ್ಯಕ್ಕೆ ಮುಗಿಯುವಂತೆ ಕಾಣಿಸ್ತಿಲ್ಲ. ಮಾರ್ಚ್ ಕಳೆಯಲು ಇನ್ನೊಂದು ವಾರ ಬಾಕಿ ಇದೆ. ನಂತರ ಏಪ್ರಿಲ್ ತಿಂಗಳಿನಲ್ಲೂ ಚಿನ್ನದ ದರ ಏರಿಳಿತ ಇದೇ ರೀತಿ ಮುಂದುವರಿಯಲಿದೆ. ಗರಿಷ್ಠ ಏರಿಕೆ ನಿರೀಕ್ಷೆ ಇಲ್ಲ ಅಂತ ತಜ್ಞರು ಅಂದಾಜಿಸಿದ್ದಾರೆ. ಇರಾನ್ನ ಇಂಧನ ಮೂಲ ಸೌಕರ್ಯದ ಮೇಲೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಡೆಗಳು ದಾಳಿಗಳು ಮಾಡುತ್ತಿದ್ದಂತೆ ಚಿನ್ನದ ಬೆಲೆಗಳು ಕೊನೆಯದಾಗಿ 2.5% ಕುಸಿದಿತ್ತು. ಆಗ ಪ್ರತಿ ಔನ್ಸ್ಗೆ $4,377 ಕುಸಿಯಿತು. ಇರಾನ್ ಇಸ್ರೇಲ್ ಸಂಘರ್ಷದ ಬಳಿಕ ಜಾಗತಿಕ ಬೇಡಿಕೆ ಆಧಾರದಲ್ಲಿ ಚಿನ್ನ ಸಂಬಂಧಿ ವಿನಿಮಯ ವಹಿವಾಟು ನಿಧಿಗಳು 7.9 ಬಿಲಿಯನ್ ಅಥವಾ 54.8 ಮೆಟ್ರಿಕ್ ಟನ್ಗಳಷ್ಟು ಹೊರಹರಿವು ದಾಖಲಿಸಿದೆ.